ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ನನ್ನ ಹೆಸರು ಆನಂದ್ ಆಲೂರ್ ಅಂತ. ರೈತರಿಗೆ ತಿಳಿಸಿಕೊಡುವ ವಿಷಯವೇನೆಂದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಏರುಮಡಿಗಳ ಮಹತ್ವದ ಬಗ್ಗೆ ಹೇಳಿಕೊಡುತ್ತೇವೆ. ಬೆಡ್ ಶೇಪರ್ ಇದೊಂದು ಟ್ರ್ಯಾಕ್ಟರ್ಗೆ ಅಳವಡಿಸುವ ಸಾಧನವಾಗಿದೆ. ಇದು ಹರಗುವ ಕುಂಟೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಈ ಬೆಡ್ ಶೇಪರನ್ನು 4 ಫೀಟ್ ಅಂತರದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸಬ್ಮೇನ್ನ ರೈಸರ್ ಪೈಪ್ಗಳ ಮಧ್ಯದಲ್ಲಿ ಬರುವ ಹಾಗೆ ನಾವು ಏರುಮಡಿಗಳನ್ನು ನಿರ್ಮಿಸಿಕೊಳ್ಳಬೇಕು. ಏರುಮಡಿಗಳನ್ನು ನಿರ್ಮಿಸಿದ ನಂತರ ಏರುಮಡಿಗಳ ಮಧ್ಯಭಾಗದಲ್ಲಿ ಡ್ರಿಪ್ಲೈನ್ ಬಳ್ಳಿಗಳನ್ನು ಎಳೆದುಕೊಂಡು ಕೊನೆಯಲ್ಲಿ ಪೆಗ್ ಅಥವಾ ಕಟ್ಟಿಗೆಯಲ್ಲಿ ಅದನ್ನು ಸುತ್ತಬೇಕು. ಇದರಿಂದ ಏನಾಗುತ್ತೆ, ಡ್ರಿಪ್ಲೈನ್ ಬಳ್ಳಿಗಳು ಚೆಲ್ಲಾಪಿಲ್ಲಿ ಆಗುವುದನ್ನು ತಡೆಗಟ್ಟಬಹುದು. ನಮ್ಮ ಹೊಲಗಳಲ್ಲಿ ಏರುಮಡಿಗಳನ್ನು ನಿರ್ಮಿಸಿದ ನಂತರ ಹನಿ ನೀರಾವರಿಯಲ್ಲಿ ಬೆಳೆಯಬಹುದಾದ ಪ್ರಮುಖ ಬೆಳೆಗಳೆಂದರೆ ಒಂದು ಬೆಡ್ಡಿನಲ್ಲಿ ಒಂದು ಸಾಲಿನ ಅಂತರದಲ್ಲಿ ಮೆಣಸಿನಕಾಯಿ ಬೆಳೆಯಬಹುದು, ಸೇವಂತಿಗೆ ಬೆಳೆಯಬಹುದು, ಮತ್ತು ಬೆಂಡಿ ಹೀರಿ ಬೆಳೆಗಳನ್ನು ಬೆಳೆಯಬಹುದು. ಒಂದು ಬೆಡ್ಡಿನಲ್ಲಿ 2 ಸಾಲುಗಳ ಅಂತರದಲ್ಲಿ ಸೂರ್ಯಕಾಂತಿ, ಮೆಕ್ಕೆಜೋಳ ಮತ್ತು ಚೆಂಡು ಹೂಗಳನ್ನು ಬೆಳೆಯಬಹುದು. ಒಂದು ಬೆಡ್ಡಿನಲ್ಲಿ 4 ಸಾಲುಗಳ ಅಂತರದಲ್ಲಿ ಈರುಳ್ಳಿ ಮತ್ತು ಶೇಂಗಾ ಬೆಳೆಗಳನ್ನು ಬೆಳೆಯಬಹುದು. ಹನಿ ನೀರಾವರಿಯಲ್ಲಿ ಏರುಮಡಿಗಳ ಮಹತ್ವ ಏನಂದ್ರೆ, ಪ್ರಮುಖವಾಗಿ ಇದರ ಲಾಭಗಳು ಏನಪ್ಪ ಅಂದ್ರೆ, ಒಂದನೇದ್ದು ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ಫಲವತ್ತಾದ ಮಣ್ಣು ಹರಿದು ಹೋಗದ ಹಾಗೆ ತಡೆಗಟ್ಟುತ್ತದೆ. ಎರಡನೇದಾಗಿ ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಕಾಂಡ ಕೊಳೆ ರೋಗ ಬಂದು ಗಿಡಗಳು ಸಾಯ್ತಿರ್ತವೆ ಅಥವಾ ಕೊಳಿತಿರ್ತವೆ. ಆ ಸಂದರ್ಭದಲ್ಲಿ ಈ ಏರುಮಡಿಗಳನ್ನು ನಿರ್ಮಿಸೋದ್ರಿಂದ ನಾವು ಕಾಂಡ ಕೊಳೆ ರೋಗವನ್ನು ತಡೆಗಟ್ಟಬಹುದು. ಏರುಮಡಿಗಳನ್ನು ನಿರ್ಮಿಸಿಕೊಳ್ಳೋದ್ರಿಂದ ನಾವು ಕಳೆಗಳ ನಿಯಂತ್ರಣ ಮಾಡಬಹುದು. ಯಾಕಂದರೆ ನಾವು ಡ್ರಿಪ್ ಮೂಲಕ ನೀರು ಹಾಯಿಸೋದ್ರಿಂದ ಹೆಚ್ಚಿನ ಕಳೆಗಳನ್ನು ತಡೆಗಟ್ಟಬಹುದು. 4, ನಾವು ಏರುಮಡಿಗಳಲ್ಲಿ ಬಿತ್ತನೆ ಮಾಡುವಾಗ ಕಡಿಮೆ ಪ್ರಮಾಣದ ಬೀಜಗಳನ್ನು ಬಳಸಬಹುದು. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಸೇವಂತಿಗೆಯನ್ನು ನಾವು ಏರುಮಡಿಗಳಲ್ಲಿ ಬೆಳಿಬೇಕಾದ್ರೆ 8 ರಿಂದ 10 ಸಾವಿರ ಸಸಿಗಳು ಬೇಕು. ಅದನ್ನೇ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಟಿ ಮಾಡಬೇಕಾದ್ರೆ ನಮಗೆ ಸುಮಾರು 25 ರಿಂದ 30 ಸಾವಿರ ಸಸಿಗಳು ಬೇಕಾಗುತ್ತದೆ. ಹಾಗಾಗಿ ನಾವು ಬಿತ್ತನೆ ವೆಚ್ಚವನ್ನು ಕಡಿಮೆ ಮಾಡಬಹುದು ಮತ್ತು ಕೂಲಿ ಕಾರ್ಮಿಕರ ವೆಚ್ಚವನ್ನು ಕಡಿಮೆ ಮಾಡಬಹುದು. ಹನಿ ನೀರಾವರಿಯ ಪ್ರಮುಖ ಇನ್ನೊಂದು ಲಾಭ ಏನಂದ್ರೆ, ನಾವು ವೆಂಚೂರಿ ಮೂಲಕ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಕೊಡಬಹುದು. ಇದರಿಂದ ಏನಾಗುತ್ತೆ, ನಮಗೆ ರಾಸಾಯನಿಕಗಳ ವೆಚ್ಚವನ್ನು ತಡೆಗಟ್ಟಬಹುದು ಮತ್ತು ಬೆಳೆಗಳಿಗೆ ನೇರವಾಗಿ ಪೋಷಕಾಂಶಗಳನ್ನು ಒದಗಿಸಬಹುದು. ಕೊನೆಯದಾಗಿ ಬೆಳೆಯ ಕೊನೆಯ ಹಂತದಲ್ಲಿ ರೈತರು ತಮ್ಮ ಡ್ರಿಪ್ಲೈನ್ಗಳನ್ನು ರಿವೈಂಡಿಂಗ್ ಅಥವಾ ಸುತ್ತಿ ಇಟ್ಟುಕೊಂಡು ಸುರಕ್ಷಿತ ಜಾಗಗಳಲ್ಲಿ ಇರಿಸಬೇಕಾಗಿ ವಿನಂತಿ. ನಮಸ್ಕಾರ.